ಓಹ್, ನಿನ್ನ ಕೈಯಲ್ಲಿ ಟ್ರೈ ಇದೆ ಅಲ್ವಾ, ನಾನೇ ಮುಡಿಸ್ತೀನಿ, ತಿರುಗು. ತಿರುಗು ಪಾರ್ವತಿ. ಆದಿತ್ಯ, ಏನಪ್ಪ ಆದಿತ್ಯ ಇದು? ನಮ್ಮ ಸಂಸ್ಕೃತಿ ಸಂಪ್ರದಾಯದ ಪ್ರಕಾರ ಹುಡುಗಿಗೆ ಹೂ ಮುಡ್ಸೋನು ಒಂದು ಗಂಡ ಆಗಿರಬೇಕು, ಇಲ್ಲ ಮುಂದೆ ಮದುವೆ ಆಗೋನಾಗಿರ್ಬೇಕು. ಯಾರಂದ್ರೆ ಅವರು, ಯಾವಾಗಂದ್ರೆ ಆವಾಗ ಈ ರೀತಿ ಹೂ ಮುಡ್ಸೋದು ತಪ್ಪು ಆದಿತ್ಯ. ಸಾರಿ ಚಿಕ್ಕಮ್ಮ, ನನಗಿದ್ರ ಬಗ್ಗೆ ಗೊತ್ತಿರಲಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಪಾರ್ವತಿ. ಲೇ ಹಾಳದವಳೆ, ಈ ದೃಶ್ಯ ಏನಾದ್ರೂ ನಮ್ಮ ಅಖಿಲಕ್ಕ ನೋಡಿದ್ರೆ ನಾನು ಈ ಹೂ ಹೊಸ್ಕಾಕಿರೋ ತರ ನಿನ್ನೂ ಹೊಸ್ಕಾಕ್ಬಿಡ್ತಾ ಇದ್ರು. ಆದಿತ್ಯಂಗಂತೂ ಗೊತ್ತಾಗಲ್ಲ, ನಿಂತಲ್ಲೇ ಸೆಗಡಿ ತುಂಬ್ಕೊಂಡಿದ್ಯಾ. ಅವ್ನು ಮುಡ್ಸೋಕ್ ಬಂದ್ಬಿಟ್ನಂತೆ, ಇವಳು ಜಡೆ ತೋರಿಸ್ಬಿಟ್ಲಂತೆ. ಹೋಗೆ ಹೋಗೆ ಕೆಲಸ ನೋಡ್ಕೋ. ಇವಳನ್ನ ಸಾಧಾರಣ ಡ್ರೈವರ್ ಮಗಳು ಅಂತ ಇಲ್ಲಿ ತನಕ ಬಿಟ್ಟಿದ್ದೇ ತಪ್ಪಾಯ್ತು. ಮೊದಲು ಇವಳನ್ನ ಹಳ್ಳಿಗೆ ಬಸ್ ಹತ್ತಿಸ್ಬೇಕು. ದೇವರು ಒಳ್ಳೆಯವರಿಗೆ ಒಳ್ಳೆಯದೇ ಮಾಡ್ತಾನೆ ಅಂತ ಹೇಳ್ತಾರೆ. ಹನುಮಂತು ತುಂಬ ಒಳ್ಳೆಯವರು. ಅದ್ರ ಜೊತೆಗೆ ಅದೃಷ್ಟನು ಸೇರಿಕೊಂಡು ಅವ್ರ ಮಗಳು ಈ ಸ್ಪರ್ಧೆಯಲ್ಲಿ ಗೆದ್ದಿದ್ದಾಳೆ. ದಟ್ಸ್ ಇಟ್. ನಿಮ್ಮ ಕಂಪ್ನಿಯ ಬ್ರ್ಯಾಂಡ್ ಅಂಬಾಸಿಡರ್ ಪಾರ್ವತಿ ಅವ್ರನ್ನ ಸ್ವಲ್ಪ ಕರೆಸ್ತೀರಾ? ಪಾರ್ವತಿನಾ? ಅವಳ ನಮ್ಮ ಅಕ್ಕನ ಮುಂದೆ ನಿಂತ್ಕೊಳ್ಳೋಕೆ ಗಡಗಡ ಅಂತ ನಡಕ್ತಾಳೆ. ಅವಳನ್ನ ಕರೆದು ಫೋಟೋ ಬೇರೆ ತೆಗಿತೀರಾ? ಜಯ. ಎಸ್ ಮ್ಯಾಮ್. ಪಾರ್ವತಿ, ಮೀಡಿಯಾದವ್ರು ಬಂದಿದ್ದಾರೆ, ನಿನ್ನನ್ನು ಇಂಟರ್ವ್ಯೂ ಮಾಡಬೇಕಂತೆ, ಬಾ. ಅಯ್ಯಯ್ಯೋ, ನಾನು ಬರಲ್ಲ ಅಪ್ಪ, ನನಗಿದೆಲ್ಲ ಸರಿ ಬರೋದಿಲ್ಲ. ಅಮ್ಮವ್ರಿಗೇನಾದರೂ ನಾನು ಅಲ್ಲಿ ಬಂದಿದ್ದು ಗೊತ್ತಾದರೆ ಕೋಪ ಬರುತ್ತೆ. ದಯವಿಟ್ಟು ನನ್ನ ಒತ್ತಾಯ ಮಾಡಬೇಡಿ. ನೀನು ಬಂದು ಮಾತಾಡಲೇಬೇಕಂತೆ. ಅಮ್ಮವರೇ ನಿನ್ನ ಕರ್ಕೊಂಡು ಬರೋಕ್ಕೆ ಹೇಳಿದ್ರು. ಹಠ ಮಾಡಬೇಡ ಪಾರ್ವತಿ, ಬಾ. ನಿಜವಾಗ್ಲೂ ಅಮ್ಮವರೇ ಬರೋಕ್ಕೆ ಹೇಳಿದ್ರಾ? ನಿಜವಾಗ್ಲೂ ಅಮ್ಮವರೇ ಕರ್ಕೊಂಡು ಬರೋಕ್ಕೆ ಹೇಳಿದ್ರು, ಬಾ. ಹೋಗಮ್ಮ, ಹೆದರ್ಕೋಬೇಡ, ಹೋಗು. ಮೇಡಮ್ಗೊಂದು ಚೇರ್ ಕೊಡಿ.
ಪಾರ್ವತಿ ಅವರೇ, ಒಂದೇ ದಿನದಲ್ಲಿ ಫೇಮಸ್ ಆಗ್ಬಿಟ್ರಿ. ಈ ಸ್ಪರ್ಧೆಯಲ್ಲಿ ಗೆದ್ದ ನಿಮ್ಮ ಅನುಭವ ಹೇಗಿತ್ತು? ಗಾಬರಿ ಆಗಬೇಡ ಪಾರ್ವತಿ. ಒಂದು ನಿಮಿಷ ಕಣ್ಮುಚ್ಚಿ ನಿನ್ಗೇನು ಮಾತಾಡಬೇಕು ಅನ್ನೋದನ್ನ ಯೋಚನೆ ಮಾಡು. ಆಮೇಲೆ ನಿನ್ಗೇನು ಅನ್ಸುತ್ತೋ ಅದನ್ನು ಹೇಳು. ನನ್ನ ಹೆಸರು ಪಾರ್ವತಿ, ಡ್ರೈವರ್ ಹನುಮಂತು ಅವ್ರ ಮಗಳು. ನನಗೆ 10 ವರ್ಷ ಇರ್ಬೇಕಾದ್ರೆ ನಮ್ಮಮ್ಮ ತೀರ್ಕೊಂಡ್ರು. ಹಾಗಾಗಿ ಚಿಕ್ಕ ವಯಸ್ಸಿಂದ ನಾನು ನನ್ನ ತಮ್ಮ ಗಣಿ ಹಳ್ಳಿಲೇ ಬೆಳೆದ್ವಿ. ನಮ್ಮ ಅಜ್ಜಿ ನಮ್ಮನ್ನೆಲ್ಲ ಬೆಳೆಸಿದ್ರು. ಸ್ವಲ್ಪ ದಿನದ ಹಿಂದೆ ವಯಸ್ಸಿಗೆ ಬಂದ ಮಗಳು ದೂರ ಇರೋದು ಬೇಡ ಅಂತ ಅಪ್ಪ ನಮ್ಮನೇಲಿ ಕರ್ಸ್ಕೊಂಡ್ರು. ಅಪ್ಪ ಕರೆದ್ರು ಅಂತ ನನ್ನ ತಮ್ಮನ ಕರ್ಕೊಂಡು ನಾನು ಪ್ರೀತಿಸೋ ದಾಸವಾಳದ ಹೂವಿನ ಗಿಡ ತೊಗೊಂಡು ಈ ಊರಿಗೆ ಬಂದೆ. ಈಗ ನಾವೆಲ್ಲ ಅಖಿಲಮ್ಮವ್ರ ಆಶ್ರಯದಲ್ಲಿ ಖುಷಿಯಾಗಿದ್ದೀವಿ. ನಮ್ಮಪ್ಪ ತುಂಬ ಕಷ್ಟದಲ್ಲಿದ್ದಾಗ ಕಾಪಾಡಿದ ಮನೆ ಇದು. ಅಖಿಲಮ್ಮವರು ನಮ್ಮ ಕುಟುಂಬನ ಕಾಪಾಡಿದ ದೇವರು. ಇಷ್ಟು ದಿನ ನಾನು ಈ ಮನೆಯವ್ರಿಗೆ ಬಿಟ್ಟು ಯಾರಿಗೂ ಗುರ್ತಿರ್ಲಿಲ್ಲ, ಪರಿಚಯ ಇರಲಿಲ್ಲ. ಆದರೆ ಈಗ ಈ ಸ್ಪರ್ಧೆಯಲ್ಲಿ ಗೆದ್ಮೇಲೆ ಎಲ್ಲರೂ ನನ್ನನ್ನು ಗುರ್ತಿಸ್ತಾರೆ. ನೀವು ಆದಿತ್ಯ ಗ್ರೂಪ್ನ ಹೊಸ ಮಾಡೆಲ್ ಅಲ್ವಾ ಅಂತ ಕೇಳ್ತಾರೆ. ಇದೆಲ್ಲದಕ್ಕೂ ಕಾರಣ ಈ ಮನೆಯವ್ರ ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹ. ಅದು ಸರಿ, ಆದರೆ ಏನೂ ಗೊತ್ತಿಲ್ದಿರೋ ಹಳ್ಳಿ ಹುಡುಗಿ ನೀವು ಈ ಕಾಂಪಿಟೇಷನಲ್ಲಿ ಹೇಗೆ ಗೆದ್ರಿ ಅನ್ನೋದೇ ನನ್ನ ಪ್ರಶ್ನೆ. ನಾನು ನಂಬಿದ ದೇವರು ನನ್ನಲ್ಲಿ ತುಂಬಿದ ಧೈರ್ಯ, ವಿಶ್ವಾಸನೇ ಈ ಸ್ಪರ್ಧೆಯಲ್ಲಿ ನಾನು ಗೆಲ್ಲೋದಕ್ಕೆ ಕಾರಣ ಆಗಿದ್ದು. ದೇವ್ರ? ಇವಳ ಪಾಲಿನ ದೇವರು ಯಾರಿರ್ಬೋದು? ಗ್ರೇಟ್. ಆದರೆ ನಿಮ್ಮನ್ನು ಗೆಲ್ಲಿಸಿದ ದೇವರು ಯಾರು ಅಂತ ಸ್ವಲ್ಪ ಹೇಳ್ಬೋದಾ? ಅವ್ರ ಮನುಷ್ಯ ರೂಪದ ದೇವ್ರಿದ್ದ ಹಾಗೆ ನನ್ನ ಕಣ್ಣಲ್ಲಿ, ನನ್ನ ಮನಸ್ಸಲ್ಲಿ ಸದಾ ಇರ್ತಾರೆ. ನನಗೇನೇ ಕಷ್ಟ ಬಂದ್ರೂ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನನ್ನನ್ನು ಕಾಪಾಡ್ತಾರೆ. ನಾನು ಭಯ ಪಟ್ಟಾಗ ಧೈರ್ಯ ತುಂಬ್ತಾರೆ. ನನ್ನ ಜೀವನದಲ್ಲಿ ಎಡವು ಬೀಳ್ಬೇಕಾದ್ರೆ ಕೈ ಹಿಡಿದು ಮುನ್ನಡೆಸ್ತಾರೆ.